ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ಒಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮೊಂದಿಗೆ ಬಂದಿದ್ದೀನಿ. ಅದು ಯಾವ ವಿಷಯ ಅಂದರೆ, ನಮ್ಮನ್ನು ಬೇಕಾದಾಗ ಮಾತ್ರ ನೆನಪಿಸಿಕೊಳ್ಳುವ ಜನ. ಇದ್ರ ಬಗ್ಗೆ ಇವತ್ತು ಮಾತನಾಡುವುದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಮತ್ತು ಹಾಗೇನೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮನೆ ಹೊರಗಡೆ ಇರುವುದರಿಂದ, ರೋಡಿನ ಪಕ್ಕ ಇರುವುದರಿಂದ ತುಂಬ ವೆಹಿಕಲ್ಸ್ ಹೋಗ್ತಾ ಇರ್ತವೆ. ಪ್ಲೀಸ್ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ತುಂಬಾ ಸೌಂಡ್ ಬರ್ತದೆ, ಸಾರಿ. ಬನ್ನಿ, ನೀವು ಈ ವಿಡಿಯೋವನ್ನು ನೋಡೋಕೆ ಇಷ್ಟ ಇಲ್ಲ ಅಂದರೂ ಕೂಡ ಕೇಳ್ಬೋದು. ಕೆಲಸ ಮಾಡ್ಕೊಳ್ತೇನೆ ಕೇಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಬೇಗನೆ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ನಮ್ಮನ್ನು ಬೇಕಾದಾಗ ಮಾತ್ರ ನೆನಪಿಸಿಕೊಳ್ಳುವ ಜನ, ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮ್ಮ ಜನ ಯಾವ ರೀತಿಯಾಗಿರ್ತಾರೆ, ನಮ್ಮನ್ನು ಹೇಗೆ ಯೂಸ್ ಮಾಡ್ಕೊಳ್ತಾರೆ, ಅವ್ರಿಗೆ ಯಾವಾಗ ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಕೆಲವರು ನಮ್ಮನ್ನು ನಿಜವಾಗಿಯೂ ಪ್ರೀತಿಯಿಂದ ನೆನಪಿಸಿಕೊಳ್ಳುವುದಿಲ್ಲ. ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನೆನಪು ಬರುತ್ತದೆ. ಅವರಿಗೆ ಸಹಾಯ ಬೇಕಾದಾಗ ಕಾಲ್ ಮಾಡ್ತಾರೆ, ಒಂಟಿತನ ಬಂದಾಗ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಕೆಲಸ ಇದ್ದಾಗ ಮಾತ್ರ ಮಾತಾಡ್ತಾರೆ, ಏನಾದರೂ ನಮ್ಮಿಂದ ಕೆಲಸ ಆಗಬೇಕು ಅಂತ ಇದ್ದಾಗ ಮಾತ್ರ ನಮ್ಮನ್ನ ಹುಡುಕೊಂಡು ಬರ್ತಾ ಇರ್ತಾರೆ ಅಲ್ವಾ ಫ್ರೆಂಡ್ಸ್. ಆದರೆ ನಮ್ಮ ಫೀಲಿಂಗ್ಸು, ನಮ್ಮ ಸಮಯ, ನಮ್ಮ ವ್ಯಾಲ್ಯೂ ಬಗ್ಗೆ ಅವರು ಯಾವತ್ತೂ ಯೋಚಿಸುವುದಿಲ್ಲ. ಇದು ಜೀವನದಲ್ಲಿ ತುಂಬ ಜನರಿಗೆ ಆಗುವ ಒಂದು ಪೇನ್ಫುಲ್ ಸಿಚುಯೇಷನ್ ಅಂತ ಕೂಡ ಹೇಳ್ಬೋದು. ಮೊದಲಿಗೆ ನಾವು ಅದನ್ನ ಲವ್ ಅಥವಾ ಕೇರ್ ಅಥವಾ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ನಮ್ಮನ್ನ ಕೇರ್ ಮಾಡ್ಕೊಳ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಆದರೆ ಸಮಯ ಕಳೆದಂತೆ ಗೊತ್ತಾಗುತ್ತದೆ ಅವರಿಗೆ ನಾನು ಬೇಕಾಗಿರ್ಲಿಲ್ಲ, ಅವರಿಗೆ ನನ್ನ ಉಪಯೋಗ ಮಾತ್ರ ಬೇಕಿತ್ತು ಅಂತ. ಇದರಿಂದ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಏಕೆಂದ್ರೆ ನಾವು ಜೆನ್ಯೂನ್ ಆಗಿ ಅಟ್ಯಾಚ್ ಆಗಿರ್ತೀವಿ. ನಮ್ಮ ರಿಲೇಷನ್ಗಾಗಿರ್ಬೋದು, ಫ್ರೆಂಡ್ಸಿಗಾಗಿರ್ಬೋದು, ನಾವು ಅಟ್ಯಾಚ್ ಆಗಿರ್ತೀವಿ. ನಾವು ಅವರ ಹ್ಯಾಪಿನೆಸ್ಸಿಗಾಗಿ ಟೈಮ್ ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಆದರೆ ಅವರು ನಮ್ಮನ್ನ ಆಪ್ಷನ್ ಆಗಿ ಟ್ರೀಟ್ ಮಾಡ್ತಾರೆ ಫ್ರೆಂಡ್ಸ್. ಕೆಲವರು ಬೇಸರವಾದಾಗ ಮಾತ್ರ ನಮ್ಮನ್ನು ಹುಡುಕೊಂಡು ಬರ್ತಾರೆ, ಸಮಸ್ಯೆ ಬಂದಾಗ ಮಾತ್ರ ನೆನಪಿಸ್ಕೊಳ್ತಾರೆ, ಕೆಲಸ ಮುಗಿದ ಮೇಲೆ ಮತ್ತೆ ನಮ್ಮಿಂದ ದೂರ ಹಾಕ್ತಾರೆ, ನಮ್ಮ ಫೀಲಿಂಗ್ಸ್ ಇಗ್ನೋರ್ ಮಾಡ್ತಾರೆ. ಇದರಿಂದ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಆಗುತ್ತದೆ ಮತ್ತು ಹರ್ಟ್ ಕೂಡ ಆಗುತ್ತದೆ. ನಾನು ಇಷ್ಟು ಇಂಪಾರ್ಟೆನ್ಸ್ ಅವ್ರಿಗೆ ಕೊಟ್ಟಿದ್ದೆ, ಆದರೆ ಅವ್ರು ನನಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಯಾಕೆ ಅನ್ನೋ ಪ್ರಶ್ನೆ ನಮ್ಮ ಮೈಂಡಲ್ಲಿ ಬರ್ತಾ ಇರುತ್ತದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆಸನ್ ಇದೆ ಗೊತ್ತಾ. ಯಾರಾದರೂ ನಿಮ್ಮನ್ನು ಬೇಕಾದಾಗ ಮಾತ್ರ ನೆನಪಿಸ್ಕೊಳ್ತಾರೆ ಅನ್ಕೊಂಡ್ರೆ ಅಂದರೆ ಅದು ನಿಮ್ಮ ವ್ಯಾಲ್ಯೂ ಕಡಿಮೆ ಅಂದರೆ ಅಲ್ಲ, ಅವರು ನಿಮ್ಮ ಪ್ರೀತಿಯ ಬೆಲೆ ಅರ್ಥ ಮಾಡಿಕೊಳ್ಳಲಿಲ್ಲ ಅಷ್ಟೇ. ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸಮಯಕ್ಕೂ ಒಂದು ವ್ಯಾಲ್ಯೂ ಇದೆ, ನಿಮಗೂ ಎಮೋಷನ್ ಕೂಡ ಇದೆ. ನೀವು ಕೂಡ ಎಲ್ಲರಿಗೂ ಇಂಪಾರ್ಟೆಂಟು. ನೀವು ಯಾರಿಗಾದರೂ ಟೆಂಪ್ರವರಿ ಆಪ್ಷನ್ ಅಲ್ಲ. ನಿಮ್ಮ ಕೈಂಡ್ನೆಸ್ಸನ್ನು ಯಾರೂ ಮಿಸ್ಯೂಸ್ ಮಾಡಬಾರ್ದು. ಲೈಫಿನಲ್ಲಿ ಎಲ್ಲರಿಗೂ ಅವೈಲಬಲ್ ಆಗಿರಬೇಡಿ ಫ್ರೆಂಡ್ಸ್. ಯಾರು ನಿಜವಾಗಿ ಕೇರ್ ಮಾಡ್ತಾರೋ, ಯಾರು ಕನ್ವಿನ್ಸಿಗಾಗಿ ಬರ್ತಾರೋ ಅನ್ನೋದನ್ನು ನೀವು ಗುರುತಿಸ್ಬೇಕು. ಸಮ್ಟೈಮ್ಸ್ ಡಿಸ್ಟೆನ್ಸ್ ಈಸ್ ನೆಸೆಸರಿ. ಅಂದರೆ ನಾವು ಒಂದೊಂದು ಸಾರಿ ನಾವು ಏನು ಮಾಡಬೇಕು, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅವರಿಂದ. ಯಾಕೆಂದರೆ ನಾವು ಎಲ್ಲರಿಗೂ ತುಂಬ ಈಸಿಲಿ ಸಿಗ್ತಾ ಇದ್ದರೆ ನಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗುವುದಿಲ್ಲ. ಒಂದು ದಿನ ನಿಮ್ಮ ಇಂಪಾರ್ಟೆನ್ಸ್ ಅರ್ಥ ಮಾಡಿಕೊಳ್ಬಹುದು, ಆದರೆ ಆಗ ನೀವು ಎಮೋಷನಲಿ ಸ್ಟ್ರಾಂಗ್ ಆಗಿರ್ತೀರಾ. ನೀವು ನಿಮ್ಮ ಲೈಫ್ ರೆಸ್ಪೆಕ್ಟನ್ನು ಸೆಲ್ಫ್ ರೆಸ್ಪೆಕ್ಟನ್ನು ಆಯ್ಕೆ ಮಾಡ್ಕೊಂಡಿರ್ತೀರಾ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಮ್ಮನ್ನು ಬೇಕಾದಾಗ ಮಾತ್ರ ನೆನಪಿಸಿಕೊಳ್ಳುವವರಿಗಿಂತ ಯಾವ ಪರಿಸ್ಥಿತಿಯಲ್ಲೂ ನಮ್ಮ ಜೊತೆ ಇರುವವರನ್ನೇ ಜೀವನದಲ್ಲಿ ಹಿಡಿದಿಟ್ಟುಕೊಳ್ಬೇಕು. ನಮ್ಮನ್ನು ಬೇಕಾದಾಗ ಮಾತ್ರ ನೆನಪಿಸಿಕೊಳ್ಳುವವರು ಹಲವರು ಇರುತ್ತಾರೆ, ಆದರೆ ನಮ್ಮ ನೋವಿನ ಸಮಯದಲ್ಲಿ ಜೊತೆ ನಿಲ್ಲುವವರೇ ನಿಜವಾದ ಸಂಬಂಧಿಕರು ಮತ್ತು ಫ್ರೆಂಡ್ಸ್ ಅಂತ ಕೂಡ ಹೇಳ್ಬೋದು. ನಮ್ಮ ವ್ಯಾಲ್ಯೂ ಗೊತ್ತಾಗೋದು ನಾವು ದೂರವಾದಾಗ ಮಾತ್ರ ಫ್ರೆಂಡ್ಸ್. ಅವರಿಗೆ ನೀಡಿದ್ದಾಗ ಮಾತ್ರ ನೆನಪಾಗುವ ಸಂಬಂಧಗಳು ಫ್ರೆಂಡ್ಸು ನಮಗೆ ಬೇಕಾಗಿಲ್ಲ. ನಮ್ಮನ್ನು ಬೇಕಾದಾಗ ಮಾತ್ರ ನೆನಪಿಸಿಕೊಳ್ಳುವ ಜನರ ಬಗ್ಗೆ ನಾವು ಇಷ್ಟೊತ್ತು ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್.
ಇಷ್ಟೊತ್ತು ನಿಮಗೆ ಈ ವಿಡಿಯೋ ನಿಮಗೆ ಕನೆಕ್ಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ನಾನು ಮತ್ತೊಂದು ವಿಷಯದೊಂದಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.